ಕೇಳಿಬರ್ತಿದೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಈಗ ಸರ್, ನನ್ನ ನಿಲುವು ಸ್ಪಷ್ಟ ಅದ. ಅದೇನಂತಲ್ಲ, ಈಗ ಹೊರಗೆ ಚಂದ್ರ ಅದಾನೋ ಸೂರ್ಯ ಅದಾನೋ ಅನ್ನೋದು ಎಷ್ಟು ಕ್ಲಿಯರ್ ಅದ ಅಷ್ಟದು. ಏನಂದರೆ, ಸಾರ್ವಜನಿಕ ಜೀವನದಲ್ಲಿ ನಾವು ನಿಮ್ಮ ಅಧಿಕಾರವನ್ನು ಕೊಟ್ಟು ಇವರಿಗೆ ಏನು ಕಳಿಸ್ತೀವಿ ಪಬ್ಲಿಕ್ ಸರ್ವೆಂಟ್ಸರಿಗೆ, ಅವರಿಗೆ ಮೊದಲು ನೈತಿಕತೆ ಅನ್ನೋದು ಬೇಕು. ಅದು ವಿಶೇಷವಾಗಿ ಮುಖ್ಯಮಂತ್ರಿ ಅಂದರೆ ಅತಿ ಹೆಚ್ಚಿನ ಪವರ್ಸ್ ಇರ್ತಾವೆ, ಪ್ರಧಾನಮಂತ್ರಿ ಅಂದರೆ ಅಲ್ಲಿ ಹೆಚ್ಚಿನ ಪವರ್ಸ್ ಇರ್ತವೆ, ಎರಡನೇ ಲೆವೆಲ್ ಅಂದರೆ ಕ್ಯಾಬಿನೆಟ್ ಮಂದಿರ್ತಾರೆ, ಅವ್ರಿಗೆಲ್ಲರಿಗೂ ಜವಾಬ್ದಾರಿತನ ಇದೆ. ಸೊ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಇದನ್ನು ಧಾರವಾಡದಾಗ ಕೇಳಿದಾಗ ಏನು ಹೇಳಿದ್ರೆ, ಅವ್ರಿಗೇನಾದರೂ ನೈತಿಕತೆ ಇದ್ದರೆ, ಜವಾಬ್ದಾರಿತನ ಇದ್ದರೆ ಅವರು ಆ ಸೈಟ್ಗಳನ್ನ ಏನು ಮಾಡ್ಬೇಕು ರೀ, ಅಪ್ಸ್ಕೊಡು. ಆಮೇಲೆ ನಮಗೆ ನಮ್ಮ ಭೂಮಿ ತೊಗೊಂಡಾಗ ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತದ ಕಂಪೆನ್ಸೇಷನು, ಅಷ್ಟು ಅವ್ರು ಕೊಟ್ಟರೆ ಮತ್ತು ಅದನ್ನು ಅಲ್ಲಿ ಇಟ್ಟು ವಿಧಾನಸಭಾದೊಳಗೆ ಯಾರ್ದು ಅಬ್ಜೆಕ್ಷನ್ ಇರಲಿಕ್ಕೆ ಅದನ್ನು ರಿಸೀವ್ ಮಾಡಬೇಕು. ಅದಕ್ಕಂತಾರ ನಿಜವಾದ ನೈತಿಕತೆ ಇರುವ ಏನು ಮುಖ್ಯಮಂತ್ರಿ ಅಂತ. ಈಗ 56 ಕೋಟಿ ರೂಪಾಯಿ ಇವರಿಗೆ 3 ಎಕರೆ ಚಿಲ್ಲರೆ ಇದಕ್ಕೆ ಸಿಕ್ಕರೆ ಎಷ್ಟು ಮಂದಿಗೆ ನಮ್ಮ ಕರ್ನಾಟಕದೊಳಗೆ ಸಿಕ್ಕಿದೆ? ಅದು ನಾನು ಶೇರ್ದು ಭೂಮಿ ಕೊಟ್ಟಿದ್ದೆ ಹೇಳ್ತೀನಿ, ನಾನು 1 to 1, ನಾನೇನು ಬೇರೆ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಮಾಡ್ತಾ ಇಲ್ಲ. ಸೊ ನನ್ನ ಅಭಿಪ್ರಾಯದೊಳಗೆ ಅವ್ರಿಗೆ ಏನಾದರೂ ಆ ಜವಾಬ್ದಾರಿತನ ಇದ್ದರೆ, ಇದು ಲೀಗಲ್ ಫೈಟ್ ಏನದಲ್ಲ, ಇದು ಗೆದೆಯೋ ಫೈಟ್ ಅಲ್ಲ ಸರ್. ಈಗ ಗೊತ್ತಿದೆ ನಿಮಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ, ಕೇಜ್ರಿವಾಲ್ಗೆ ಏನು ಮಾಡ್ತು, ಆಮೇಲೆ ಇವರಿಗೆ ಯಾರು ಸೊರೇನ್ ಅವ್ರಿಗೆ ಏನು ಮಾಡ್ತವೆ, ಎಲ್ಲರಿಗೆ ಏನು ಮಾಡ್ತವೆ ಎಲ್ಲ ಗೊತ್ತದ. ಅವ್ರ ದಂಧೆನದಾಗಿದೆ, ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟಾರ ಅವರು. ಈ ದೇಶದ ಜನತೆ ನಮ್ಮಂಥವ್ರು ಏನು ಕೆಲವು ಮಂದಿ ನಾವು ಪ್ರಯತ್ನ ಮಾಡಿದ್ವಿ, ನಿಮಗೆ ಚಾರ್ಜ್ ಶೀಟು ಅಂದರೆ ಜನತಾ ಆರೋಪ ಪಟ್ಟಿ ಅಂತ ಮಾಡಿದ್ದೇವೆ ಯಾರೋ ಮೋದಿ ಮತ್ತು ಶಾ ಸರ್ಕಾರಕ್ಕೆ. ಕೊನೆಗೂ ಅವ್ರನ್ನ ಇಸ್ ಬಾರ್ 400 ಕೆ ಪಾರ್ ಅಂತ 400ಕ್ಕಿಂತ ಏನು ಅದು ಹಗಲಿಗನಸು, ಏನು ಬಹುಮತ ಬರಲಿಲ್ಲ. ಅವ್ರಿಗೆ ಏನರ ಸ್ವಲ್ಪ ನೈತಿಕತೆ ಇದ್ದರೆ ನಾಸಿಗೇಡಿಗಳು ಹೋಗಬಾರ್ದಾಗಿತ್ತಲ್ಲಿ. ಯಾಕಂದರೆ 2 ಸಲ ಅಧಿಕಾರ ಮಾಡಿದ್ದಾರೆ, 10 ವರ್ಷ ಮಾಡಿದ್ದಾರೆ, ಅವ್ರ ಮೇಲೆ ಜನ ಇದು ಕೊಟ್ಟಿದ್ದಾರೆ. ಈಗ ಉಳಿದವ್ರಿಗೆ ಕೊಡಬೇಕು ಅವಕಾಶ ಮೊದಲು. ಇದು ಇಲ್ಲಿ ಆಗ್ಯಾವ್ರಿ. ನಾನೇನು ಉದಾಹರಣೆ ಏನು ಹೇಳಬೇಕಾಗಿಲ್ಲ, ನನಗೇನು ಅವ್ರ ಬಗ್ಗೆ ಏನು ವೈರತ್ವ ಇಲ್ಲ, ಇವ್ರ ಬಗ್ಗೆ ಏನು ಪ್ರೀತಿ ಇಲ್ಲ, ಏನಿಲ್ಲ. ಯಾಕಂದರೆ ಇದನ್ನು ಭ್ರಷ್ಟಾಚಾರ ಎಲ್ಲ ಶುರು ಮಾಡಿದವರೇ ಕಾಂಗ್ರೆಸ್ದವರು, ಅವರೇ ಗ್ರೌಂಡ್ ಮಾಡಿದ್ರದ್ದಲ್ಲೇ ಇವ್ರು ಬಂದರು. ಅದಕ್ಕೆ ನಂದೇನು ಇದ್ರ ಬಗ್ಗೆ ಇದೆ ಅಂದರೆ, ಸಿದ್ದರಾಮಯ್ಯ ನೈತಿಕ ಹೊಣೆಗಾರಿಕೆಯನ್ನು ಕೊಡಬೇಕು. ಅತಿ ಮಹತ್ವದ ನೈತಿಕ ಹೊಣೆಗಾರಿಕೆ ಏನಿದೆ ಅಂದರೆ, ಸರಿಯಾದ ಮುಂದಿನ ವ್ಯಕ್ತಿಯನ್ನು ಆಯ್ಕೆಯೊಳಗೆ ಪ್ರಮುಖ ಪಾತ್ರ ಮಾಡಬೇಕು ಅವರು. ಈಗ ನೋಡಿರಿ, ಅವ್ರು ಹೋದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರ್ದಾರ ಗೊತ್ತದ ನಿಮಗೆ? ನಮ್ಮದು ಅವ್ರದ್ದು ಡಿಬೇಟ್ ಆಗಿದ್ದು ಗೊತ್ತದ. ನಾ ಹೇಳಿದೆ, ನಿಮ್ಮಂಥವ್ರೇನು ಸಾರ್ವಜನಿಕ ಜೀವನದಾಗ ಇರಬಾರ್ದು, ಎಲ್ಲಿರಬೇಕು, ಜೈಲೊಳಗಿರಬೇಕು. ಈಗ ಡೆಫಿನೆಟ್ಲಿ, ಯಾಕಂದ್ರೆ ಹಣನೂ ಇದೆ, ಮಾಡಬಾರ್ದು ಎಲ್ಲನೂ ಇದೆ. ಇಂಥವ್ರು ಬಂದರೆ ಕರ್ನಾಟಕಕ್ಕೆ ಇದಕ್ಕಿಂತ ಹೆಚ್ಚು ಅನ್ಯಾಯ ಸಿದ್ದರಾಮಯ್ಯ ಮತ್ತೆ ಯಾವುದೂ ಮಾಡ್ದಂಗೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿಕೊಂಡು ಒಬ್ಬರು ನೈತಿಕತೆ ಇರುವಂಥವ್ರು, ಕರ್ನಾಟಕವನ್ನು ಸರಿಯಾದ ದಿಶೆಯೊಳಗೆ ಒಯ್ಯೋವ್ರ ಬಗ್ಗೆ ಅವರು ಆಯ್ಕೆ ಮಾಡಬೇಕು. ಎರಡನೇದ್ದು, ನನಗೆ ಸಮಗ್ರವಾಗಿ ಹೃದಯ ತುಂಬಿ ಬಂದಿದೆ. ಯಾಕಂದರೆ ನಾನು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರು ಏನು ಮಾಡಬೇಕು ಅನ್ನೋದನ್ನು ಆರೋಪ ಪಟ್ಟಿಯೊಳಗೆ ನಾವು ಬರೆದಿದ್ದೆವು. ಏನಂದರೆ, ಅವರೇನು ಹೇಳಿದರು, ಇಲೆಕ್ಟ್ರಲ್ ಬಾಂಡ್ಸ್ ನಿಮಗೆ ಗೊತ್ತಿದೆ, 7-8 ಸಾವಿರ ರೂಪಾಯಿ ಕೊಡಿದ್ದು, ಅದರೊಳಗೆ ಸಿಂಹಪಾಲು ಹೋಗಿದ್ದೆ ಈ BJP ಅವರಿಗೆ ಹೋಗಿದೆ. ಉಳಿದವ್ರು ಏನು ಕಡಿಮೆ ಇಲ್ಲ. ತೃಣಮೂಲ್ ಕಾಂಗ್ರೆಸ್ಗೆ ಹೋಗಿದೆ, ವೆಸ್ಟ್ ಬೆಂಗಾಲ್ ಕಾಂಗ್ರೆಸ್ಗೆ ಹೋಗಿದೆ, DMK ಅವ್ರಿಗೆ ಹೋಗಿದೆ, BRS ಎಲ್ಲರಿಗೂ ಹೋಗಿದೆ. ಎಲ್ಲರಿಗೂ ಒಂದೇ ಅಳತೆಗೆ ಹೋಲಿರಬೇಕು, ಒಬ್ಬರಿಗೊಂದಿಲ್ಲ. ನಾವು ಆರ್ಟಿಕಲ್ 14 ನಮ್ಮ ಸಂವಿಧಾನ ಹಂಗಿದೆ. ಸೊ ಈಗ ಸದ್ಯ ಇವರೇನು FIR ಮಾಡಿದಾರಲ್ಲ, ಇದು ಸಮಗ್ರವಾಗಿ ಲೆಜಿಟಿಮೇಟ್ ಇದೆ. ಇದು ನಿರ್ಮಲಾ ಸೀತಾರಾಮನ್ ಅಷ್ಟೇ ಅಲ್ಲ, ಮೊಟ್ಟ ಮೊದಲು ನರೇಂದ್ರ ಅವರ ತಂದೆ ಹೆಸರೇನು ದಾಮೋದರ ದಾಸ್ ಮೋದಿ, ಆಮೇಲೆ HM ಏನು ನಮ್ಮ ಹೋಮ್ ಮಿನಿಸ್ಟರ್ ಅದಾರಲ್ಲ ಶಹಾ ಅಮಿತ್ ಅವರು, ಆಮೇಲೆ ಈ ಹೆಣ್ಮಗಳು ಯಾರು ಯಾಕಂದರೆ ಅವ ಯಾರವ ಮಹಾಕಳ್ಳ ಹೋದ್ ನೋಡ್ರಿ ಮೇಲೆ, ಅರುಣ್ ಜೇಟ್ಲಿ, ಅವನ ಬ್ರೇನ್ ಚೈಲ್ಡ್ ಇದು ಮೋದಿ ಮತ್ತು ಅವ್ರದ್ದು ಯಾವುದು ಇಲೆಕ್ಟ್ರಲ್ ಬಾಂಡ್ಸು. ಇದು 2017 ಶುರು ಆಗಿದ್ರಿ. ನಾವೆಲ್ಲ ಕೆಲವು ಮಂದಿ ಏನು ಇದನ್ನು ಹಾಕಿದೆವು ಅಲ್ಲಿ ಕೇಸು. 2017-18 ಜನವರಿ 2ಕ್ಕೆ ಇದು ಆಯಿತು. ಸೊ ಇವರು ಎಲ್ಲರಿಗೂ ಏನದಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರ್ಯಾರು ಇಲೆಕ್ಟ್ರಲ್ ಬಾಂಡ್ಸ್ ಒಳಗೆ ಕಡಿಮೆ ಹಣ ದೊಡ್ಡ ಹಣದ ಪ್ರಶ್ನೆ ಏನೇ ಮಾಡಿದರೂ ಕೂಡ ಎಲ್ಲರಿಗೂ ಅದನ್ನು ಪ್ರಕಾರ ಶಿಕ್ಷೆ ಆಗಬೇಕು. ಅದಕ್ಕೆ ಪ್ರಪೋರ್ಷನ್ ಇಡಾಗಿ ಅಂದರೆ ಏನಿದ್ರ ಅರ್ಥ, ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಹೇಳ್ತದೆ ಇಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನಿದೆಯಲ್ಲ ಇದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್. ಈಗ ನಾವೇ ಹೋಗಿ 1000 ಕೋಟಿ ರೂಪಾಯಿ ತೊಗೊಂಡ್ರೆ ನಿಮ್ಮನ್ನು ಬಿಡ್ತಾನೆ, ಒಳಗೆ ಹಾಕ್ತಾರೋ ಇಲ್ಲರಿ? ನಾನು ಅದನ್ನೇ ಹೇಳೀನಿ, ಸುಪ್ರೀಂ ಕೋರ್ಟಿಗೆ ಜವಾಬ್ದಾರಿತನ ಇದ್ದರೆ ಅವರು ಮೊದಲನೇ ಪಾರ್ಟು ಯಶಸ್ವಿಯಾಗಿ ಮಾಡಿದರು. ನಿಮಗೆ ಗೊತ್ತು, SBI
ಒಬ್ಬ ಗುಲಾಮ ಬಾಂಡೆಡ್ ಲೇಬರರ್ ಕಿಂತನೂ ಅಚ್ಚುತ್ ಹೋಗಿ ನಮಗೆ ಟೈಮ್ ಬೇಕು, ನಾವು ಜೂನ್ದೊಳಗೆ ಕೊಡ್ತಾರೆ ಅಂದರೆ ಎಲ್ಲ ಇಲೆಕ್ಷನ್ ಆದಮೇಲೆ ಕೊಡೋರು ನಾಚಿಕೇಡಿಗಳು. ಸುಪ್ರೀಂ ಕೋರ್ಟ್ ಕರೆಕ್ಟ್ ಹಿಡ್ತೀವಿ, ಇಲ್ಲಿ ಕೊಡೋ ಇರ್ಲಿಕ್ಕಂದ್ರೆ ನೋಡಿ ನಿನ್ನ ಒಳಗೆ ಹಾಕ್ತೇವಂತ ಕೊಟ್ಟರು ಇಲ್ಲರಿ. ಸೊ ನನ್ನ ಅಭಿಪ್ರಾಯದೊಳಗೆ ಆ ಇಲೆಕ್ಟ್ರಲ್ ಬಾಂಡ್ಸ್ ಏನದಲ್ಲ, ಇಟ್ ಮಸ್ಟ್ ಗೋ ಟು ದ ಲಾಜಿಕಲ್ ಕನ್ಕ್ಲೂಷನ್, ತಾತ್ವಿಕ ಹಂತಿಗೆ ಹೋಗಲೇಬೇಕು. ಸೊ ಈಗ ಸೀತಾರಾಮನ್ನೂ ಕೊಡಬೇಕು, ಆಮೇಲೆ ಯಾರು ಸಿದ್ದರಾಮಯ್ಯ ಇದೇನು ಅನುಚಿತ ಇದು ಅದಲ್ಲ ಅವರೂ ಕೊಡಬೇಕು. ಆದರೆ ಅವರು ಹಾಗೆ ಕೊಟ್ಟು ಬಿಟ್ರಂದ್ರೆ ನಮ್ಮ ಕರ್ನಾಟಕ ಜನತೆ ಏನು ಅವ್ರೊಳಗೆ ವಿಶ್ವಾಸ ಇಟ್ಟಾರ, ಇದ್ದಿದ್ರೊಳಗೆ ಏನದಲ್ಲ ಅವರು ಅಧಿಕಾರ ದುರುಪಯೋಗ ಸಾಕಷ್ಟು ಮಾಡ್ಯಾರ. ACB ಮಾಡಿದ್ರು ಭ್ರಷ್ಟನ ರಕ್ಷಣೆ ಮಾಡಲಿ. ನಿಮ್ಗೆ ಗೊತ್ತು, ನಾವು ಹೈಕೋರ್ಟಿಗೆ ಹೋಗಿ ಚೀಮಾರಿ ಹಾಕ್ಸಿ ಅದನ್ನು ತಿರುಗಿ ಲೋಕಾಯುಕ್ತ ಪವರ್ಸ್ ಕೊಡಿಸ್ಬೇಕಾಯ್ತು, ಅದು ಮಾತು ಬೇರೆ. ಬಟ್ ನಾ ಏನಂತೀನಿ, ಅದು ಅಧಿಕಾರದ ದುರುಪಯೋಗ ಇರಲಿ, ಹಣದ ದುರುಪಯೋಗ ಯಾವುದೇ ಇರಲಿ, ಎಲ್ಲನೂ ಏನದಲ್ಲ ಅಪರಾಧಗಳೇ.